ಕಾರ ಹುಣ್ಣಿಮೆಯ ಮಹತ್ವ. ಕರ್ನಾಟಕದ ರೈತಾಪಿ ವರ್ಗ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನರಿಗೆ ಕಾರ ಹುಣ್ಣಿಮೆ ಅತ್ಯಂತ ಪ್ರಮುಖವಾದ ಹಬ್ಬವಾಗಿದೆ. ಬೇಸಿಗೆಯ ಕಠಿಣ ಕೆಲಸಗಳ ನಂತರ ಮಳೆಗಾಲದ ಮುಂಗಾರು ಆರಂಭವನ್ನು ಸೂಚಿಸುವ ಸಂಕೇತವಾಗಿ ಇದನ್ನು ಆಚರಿಸಲಾಗುತ್ತದೆ. ಇದು ಸಂಪೂರ್ಣವಾಗಿ ಜಾನುವಾರುಗಳಿಗೆ ಮೀಸಲಾದ ಹಬ್ಬವಾಗಿದೆ. ಕಾರ ಹುಣ್ಣಿಮೆಯ ಮಹತ್ವ ಮತ್ತು ವಿಶೇಷತೆಗಳು. ಜಾನುವಾರುಗಳ ಪೂಜೆ. ಕೃಷಿ ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಲ್ಲುವ ಎತ್ತುಗಳು ಮತ್ತು ಇತರ ಜಾನುವಾರುಗಳಿಗೆ ಕೃತಜ್ಞತೆ ಸಲ್ಲಿಸುವುದು ಈ ಹಬ್ಬದ ಮುಖ್ಯ ಉದ್ದೇಶವಾಗಿದೆ. ಎತ್ತುಗಳ ಶೃಂಗಾರ. ಹಬ್ಬಕ್ಕೆ 1 ವಾರ ಇರುವಾಗಲೇ ಎತ್ತುಗಳ ಕೊಂಬುಗಳನ್ನು ಸವರಿ ಬಣ್ಣ ಬಣ್ಣದ ಕೊಂಬಣಸುಗಳನ್ನು ಹಾಕಲಾಗುತ್ತದೆ. ಅವುಗಳ ಕಾಲಿಗೆ ನಾಲು ಕಟ್ಟಿಸಿ ಮೈಗೆ ಬಣ್ಣ ಬಳಿದು ಶೃಂಗರಿಸಲಾಗುತ್ತದೆ. ಉಪಕರಣಗಳ ಪೂಜೆ. ನೇಗಿಲು, ಕುಂಟೆ, ನೊಗ ಸೇರಿದಂತೆ ಮನೆಯಲ್ಲಿರುವ ಎಲ್ಲ ಕೃಷಿ ಉಪಕರಣಗಳಿಗೆ ಎಣ್ಣೆ ಸವರಿ ಸ್ವಚ್ಛಗೊಳಿಸಿ ಪೂಜೆ ಮಾಡಲಾಗುತ್ತದೆ. ಮನೆ ಮತ್ತು ಕೊಟ್ಟಿಗೆ ಶುದ್ಧೀಕರಣ. ಗೋದಲಿ, ಮನೆ ಬಾಗಿಲು, ಕಿಟಕಿಗಳನ್ನು ಸ್ವಚ್ಛಗೊಳಿಸಿ ಮಾವಿನ ತೋರಣಗಳನ್ನು ಕಟ್ಟಲಾಗುತ್ತದೆ. ವಿಶೇಷ ಭೋಜನ. ರೈತರ ಮನೆಗಳಲ್ಲಿ ಸಿಹಿ ಖಾದ್ಯಗಳಾದ ಹೋಳಿಗೆ, ಕಡುಬು ಮತ್ತು ವಿವಿಧ ತಿನಿಸುಗಳನ್ನು ತಯಾರಿಸಿ ದೇವರಿಗೆ ಮತ್ತು ಜಾನುವಾರುಗಳಿಗೆ ನೈವೇದ್ಯ ಮಾಡಲಾಗುತ್ತದೆ. ಮಹಿಳೆಯರ ಪೂಜೆ. ಸಮುದಾಯದ ಮಹಿಳೆಯರು ಬೆಳಗ್ಗೆ ಗುಂಪು ಗುಂಪಾಗಿ ತೆರಳಿ ಪವಿತ್ರ ಮರಗಳಿಗೆ ಅಂದರೆ ಅರಳಿ ಮರಕ್ಕೆ ದಾರಗಳನ್ನು ಸುತ್ತಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಈ ಹಬ್ಬವು ರೈತರಿಗೆ ಮುಂಗಾರು ಮಳೆಯ ಆರಂಭದ ಭರವಸೆ ನೀಡುತ್ತದೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.